ಮಾರ್ಗಿ ಮೇಡಮ್, ಮೆಹ್ತಾ ಕಂಪ್ನಿಯವ್ರಿಗೆ ಇನ್ವಾಯ್ಸ್ ಕಳಿಸಿದ್ವಲ್ಲ, ಅದರಲ್ಲಿ ಮಾರ್ಚ್ ತಿಂಗಳದು ಮಿಸ್ ಆಗಿದೆ. ಒಂಚೂರು ರಿವೈಸ್ಡ್ ವರ್ಷನ್ ಕಳಿಸ್ತೀರಾ? ಶೋರ್ ಸರ್, ಅದೊಂಚೂರು ಸಾಫ್ಟ್ ಕಾಪಿ ಶೇರ್ ಮಾಡಿ, ಎಡಿಟ್ ಮಾಡಿ ಕಳಿಸ್ತೀನಿ. ಏನು ಎಲ್ಲರೂ ಕೆಲಸ ಮಾಡ್ತಿದ್ದೀರಾ? ಸರ್, ಕೆಲಸದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಏನು ಹರಟೆ ಹೊಡಿತಾ ಕೂತಿದ್ದೀರಾ ಅಂತೀರಾ. ಕೆಲಸ ಮಾಡ್ತಾ ಕೂತಿದ್ರೆ ಏನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತೀರಾ. ನಾವೇನು ಮಾಡಬೇಕು ಸರ್? ಕೇಳಿದಕ್ಕೆ ಉತ್ತರ ಮಾತ್ರ ಕೊಡ್ಬೇಕು, ಗೊತ್ತಾಯ್ತಾ? ಸರಿ ಸರ್, ಕೆಲಸ ಮಾಡ್ತೀವಿ. ಬಾಸ್ಕಿ, ವರ್ಕ್ ಪ್ರೆಷರ್ ಜಾಸ್ತಿ ಆಗಿ ಟೆನ್ಷನ್ ಆಗ್ಬಿಟ್ಟಿದೆ, ಸ್ವಲ್ಪ ಬಾ ಹೋಗೋಣ. ಹೌದಾ ಸರ್? ನೀವು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ. ಬರೀ ಸರ್. ಬರೀ ಸರ್. ಬಾಬು, ಈ ಅಮೆರಿಕಾದಲ್ಲಿ ಟೆನ್ಷನ್ ಜಾಸ್ತಿ ಆದ್ರೆ ಫ್ರಸ್ಟ್ರೇಷನ್ ಹೊರಗೆ ಹಾಕೋದಕ್ಕೆ ಹಳೇ ಕಾರಿನ ಗ್ಲಾಸ್ಗಳನ್ನ ಜೋಡಿಸಿಟ್ಟಿರ್ತಾರಂತೆ. ಸುತ್ತಿಗೆ ತಗೊಂಡು ಎಷ್ಟು ಬೇಕಾದ್ರೂ ಅಷ್ಟು ಹೊಡೆದು ಫ್ರಸ್ಟ್ರೇಷನ್ ಹೊರಗೆ ಹಾಕ್ಬೋದಂತೆ. ಆ ಪ್ರಯೋಗನ ಡೀಲಿಂಗ್ ರಾಜುಗಳು ಬಾಸ್ಕಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದೆಯಾ? ನನಗೂ ಅದೇ ಡೌಟ್ಗಳು. ನನಗೆ ಬೇರೆ ಏನೋ ಅನ್ನಿಸ್ತಾ ಇದೆ. ಒಂದಲ್ಲ ಒಂದ್ ದಿವಸ ಸಿಕ್ಕಾಕೋತಾರೆ. ಹ್ಞೂ ಶಿವಪ್ನೆ, ಈ ಕಳ್ಳ ಬೆಕ್ಕಳು ಎಷ್ಟೇ ಕಣ್ಣು ಮುಚ್ಕೊಂಡು ಹಾಲ್ಗಳು ಕುಡಿದ್ರು ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು. ನೀನೇನು ಯೋಚನೆ ಮಾಡ ಬಿಡು ಶಿವಪ್ನೆ. ಎಲ್ಲ ಬಿಟ್ಟು ನಾನು ಯಾಕೆ ಯೋಚನೆ ಮಾಡ್ಲಿ? ಆದ್ರೂ ಒಂದು ಕುತೂಹಲ ಇರುತ್ತೆ ಅಲ್ವಾ? ಮ್ಯಾನೇಜರ್ ಬರ್ತಾರೆ, ಏನೋ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ, ಬಾಸ್ಕಿನ ಕರೀತಾರೆ, ಇಬ್ರು ಒಟ್ಟಿಗೆ ಹೋಗ್ತಾರೆ. ಆದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಇವರಿಬ್ಬರ ಸುತ್ತ ಅನುಮಾನದ ಹುತ್ತ. ಬಾಬು, ತಗೊಳ್ಳಿ, ನೀರು ಕುಡೀರಿ. ಅಯ್ಯೋ ಮಾರ್ಗಿ ಮೇಡಮ್, ನೀರ್ ಕುಡಿದ್ರೆ ವಾಸಿ ಆಗುವಂತ ಕೆಮ್ಮಲ್ಲ ಇದು. ಶಿವ ಸರ್, ಶಂಕರ್ ಟೆಕ್ಸ್ಟೈಲ್ ಫೈಲ್ನ ನೀನೇ ಮುಗಿಸ್ಬಿಡು. ಈ ಬಾಸ್ಕಿಗೆ ತುಂಬಾ ಕೆಲಸ ಇದೆ, ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ. ಸರ್, ನಾನು ಆಗ್ಲೇ ಮೆಹ್ತಾ ಕಂಪ್ನಿದ್ ಮಾಡ್ತಾ ಇದ್ದೀನಿ. ಅದು ಮುಗಿಯಕ್ಕೆ ತುಂಬಾ ಹೊತ್ತಾಗುತ್ತೆ. ಅಂದ್ರೆ ನನ್ನ ಮಾತು ಬೆಲೆ ಇಲ್ವಾ? ಮ್ಯಾನೇಜರ್ ಮಾತನ್ನು ಕೇಳೋದೇ ಇಲ್ವಾ? ನಾನೇನು ಸುಮ್ಮನೆ ಬಿಡೋದಿಲ್ಲ. ಹೇಳಿದ ಕೆಲಸ ಮಾಡ್ತೀಯೋ ಇಲ್ಲ ಬಾಸು ಕಂಪ್ಲೇಂಟ್ ಮಾಡ್ಬೇಕಾ? ಅಯ್ಯೋ ಸರ್, ಪ್ಲೀಸ್ ಹಾಗೆಲ್ಲ ಮಾಡ್ಬಿಡಿ. ಆಯ್ತು ಸರ್, ಮಾಡ್ತೀನಿ. ಆಯ್ತು ಅಂತ ಏನ್ ಮಕ ನೋಡ್ತಾ ಇದೀಯಾ? ಬೇಗ ಕೆಲಸ ಶುರು ಮಾಡ್ಕೋ. ಇವತ್ತು ಸಂಜೆ ಒಳಗೆ 2 ಫೈಲು ನನ್ನ ಟೇಬಲ್ ಮೇಲೆ ಇರ್ಬೇಕು. ಇಲ್ಲ ಅಂದ್ರೆ ಅಷ್ಟೇ, ಇವು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಏ ಬಾಸ್ಕೆ, ನಾನು ಅವತ್ತಿಂದ ನೋಡ್ತಾನೆ ಇದ್ದೀನಿ. ಆ ಅಪ್ಪನ ಜೊತೆ ಅವಾಗ ಒಯ್ತೀಯಾ ಬತ್ತೀಯ. ಡೀಲಿಂಗ್ ರಾಜುಗಳ ಜೊತೆ ಅಂತ ಡೀಲ್ಗಳು ಏನಪ್ಪನೆ ಮಾಡ್ತಾ ಇದೀಯ? ಬಕೆಟ್ ಹಿಡಿತಿದ್ದೀನಿ ಅನ್ಕೋ. ಏನು ಇವಾಗ? ಏನಿವಾಗ ಅಂತ ನನಗೆ ನಾಚಿಕೆ, ಮಾನ ಮರ್ಯಾದೆ ಏನೂ ಇಲ್ಲ. ಇದ್ರೆ ಬದುಕಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇವು ಕಾಲಕ್ಕೆ ಕಾಲಿಲ್ಲ ಕಣಪ್ಪ, ಅದಕ್ಕೆ ಅದು ತೆವಳ್ಕೊಂಡು ಬರುತ್ತೆ. ನಿನಗೂ ಒಳ್ಳೆ ಕಾಲ ಬರುತ್ತೆ. ಅಕ್ಕ, ಮಧ್ಯಾಹ್ನನೇ ಬೇಡ ಅಂತ ಅಂದೋಳು ಮತ್ತ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಮಕ್ಕಳ ವಿಷಯ ಅಲ್ಲದೆ ಗೌರಿ, ಏನಂದ್ರೂ ಮನಸ್ಸು ತಡೋದಿಲ್ಲ. ಹೌದು, ಹೋಗಿ ಕೇಳ್ಬಿಡ್ಲಾ ಅಥವಾ ನಾನೇ ಹೋಗಿ ಬ್ಯಾಗ್ ಚೆಕ್ ಮಾಡ್ಬಿಡ್ಲಾ ಅಂತ ಅನಿಸ್ತಾ ಇದೆ. ಏನ್ ಚೆಕ್ ಮಾಡ್ಬೇಕಮ್ಮ? ನಂಗೆ ಗೊತ್ತು, ಕಾಲೇಜಲ್ಲಿ ಹಿಂಗೆಲ್ಲ ನಡೆದಿದೆ ಅಂತ ಹೇಳಿದ್ಮೇಲೆ ಯಾಕೋ ಒಂಥರ ಇದೆಯಾ. ಏನ್ ಪ್ರಾಬ್ಲಮ್ಮು? ಏನಿದ್ರು ನಂಗೆ ಡೈರೆಕ್ಟಾಗಿ ಕೇಳು. ಹೇಳ್ಕೊಳಕೊಂದು ತಲೆ ಮೇಲೆ ಒಂದ್ಸೂರು ಮಲಗಕ್ಕೆ. ಏನು ಎಲ್ಲರೂ ಸಭೆ ಸೇರಿದ್ದೀರಿ? ಸಭಾಸದರೆಲ್ಲರಿಗೂ ನಮಸ್ಕಾರ. ಸಭೆಯ ಉದ್ದೇಶ ಏನು ಅಂತ ನಾನು ತಿಳ್ಕೊಬೋದೇ? ಅದು ಶೋರೆ, ಪ್ರಣಿ ಕಾಲೇಜಲ್ಲಿ ಅದಕ್ಕೆ ನಮ್ಮ ಗಿರ್ಜಮ್ಮ ಪ್ರಣಿ ಬ್ಯಾಗಲ್ಲೂ
ಪ್ರಣಿ ನನ್ನ ಮಗಳೇ ಅಷ್ಟೇ ಅಲ್ಲ, ಈ ಮನೆ ಬೆಳಕು, ಈ ಮನೆ ಮಹಾಲಕ್ಷ್ಮಿ. ಅಂಥವಳ ಮೇಲೆ ಅನುಮಾನ ಪಡೋದು ತುಂಬ ದೊಡ್ಡ ತಪ್ಪು. ಗಿರಿ, ತಾಯಿಯಾಗಿ ಮಕ್ಕಳ ಪರ ನಿಲ್ಬೇಕು ನೀನು, ನೀನೇ ಅನುಮಾನ ಪಡೋದಲ್ಲ. ರೀ ನಂಬಿಕೆ ಇಲ್ಲ ಅಂತ ಅಲ್ಲ ರೀ, ಆದರೂ ಒಂದ್ಸಲ ಬ್ಯಾಗ್ ಚೆಕ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ಅಷ್ಟೇ ತಾನೇ, ನಾನು ಬ್ಯಾಗ್ ಕೊಡ್ತೀನಿ. ಅಮ್ಮ ಪ್ರಣಿ, ಅವ್ರೇನು ಹೇಳಿದ್ರು ಅಂತ ನೀನು ಯಾಕಮ್ಮ ಮನಸ್ಸು ಹಾಕೋತೀಯ? ನೀನೇನು ಅಂತ ನಮಗೆ ಚೆನ್ನಾಗಿ ಗೊತ್ತು ಕಣಮ್ಮ. ಇಲ್ಲ ತಾತ, ಒಂದ್ಸಲ ಅನುಮಾನ ಬಂದರೆ ಅದನ್ನ ಬೆಳೆಯಕ್ಕೆ ಬಿಡಬಾರ್ದು, ಆಗಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಅಮ್ಮಂಗೆ ನನ್ನ ಮೇಲೆ ಬಂದಿರೋ ಅನುಮಾನನ ನಾನು ಈಗಲೇ ಕ್ಲಿಯರ್ ಮಾಡಬೇಕು. ಅಮ್ಮ, ನಾನು ಬ್ಯಾಗ್ ಕೊಡ್ತೀನಿ.